ಮತ್ತೆ ಕ್ಷಣಕಾಲ ಯುದ್ಧವು ಸಾಗಿತು. ಶ್ರೀರಾಮನ ಬಾಣಹತಿಯಿಂದ ರಾವಣನ ತೇರು ಗಿರಗಿರನೆ ತಿರುಗಿತು. ಸಾರಥಿಯು ಕಂಪಿಸಿದನು, ವಾಜಿಗಳು ಥರಗುಟ್ಟಿದವು. ಆದರೂ ದಶಮುಖನು ಅದನ್ನು ಲೆಕ್ಕಿಸದೆ ಶರವರ್ಷವನ್ನೇ ಸುರಿಸುತ್ತಿದ್ದನು. ಶ್ರೀರಾಮನು ಮತ್ತೊಂದು ಬಾಣವನ್ನು ಪ್ರಯೋಗಿಸಿ ರಾವಣನ ಬಿಲ್ಲನ್ನು ಇಕ್ಕಡಿ ಮಾಡಿದನು. ರಾವಣನು ಹೊಸ ಧನುಸ್ಸನ್ನೆತ್ತಿಕೊಂಡರೆ ಅದೂ ತುಂಡಾಯಿತು. ಹೀಗೆ ಸಾವಿರಾರು ಚಾಪಗಳು ಖಂಡಿಸಲ್ಪಟ್ಟರು. ದಶಮುಖನು ಒಂದೇ ಸವನೆ ವಿವಿಧಾಯುಧಗಳನ್ನೆತ್ತಿಕೊಂಡನು. ರಘುರಾಮನು ಎಲ್ಲವನ್ನೂ ಒಂದೊಂದಾಗಿ ಧ್ವಂಸ ಮಾಡಿದನು. ಕಡೆಯದಾಗಿ ಲಂಕೇಶ್ವರನು ರುದ್ರದತ್ತವಾದ ಚಂದ್ರಾಸವನ್ನೆತ್ತಿ ಝಳಪಿಸಿದನು. ಶ್ರೀರಾಮನಿಂದ ಬಿಡಲ್ಪಟ್ಟ ಎಲ್ಲ ಬಾಣಗಳನ್ನು ರಾವಣನು ಚಂದ್ರಾಸದ ಮೂಲಕ ಖಡಖಂಡವಾಗಿ ತುಂಡರಿಸುತ್ತಿದ್ದನು. ಶ್ರೀರಾಮನಿಗೆ ರಾವಣನಲ್ಲಿ ಇನ್ನೂ ಸಮರಲೀಲೆಯನ್ನೇ ಕಾಣಿಸುವ ತವಕವಿತ್ತು. ಆದರೆ ಸ್ವಯಂ ರಾವಣನೇ ಮರಣವನ್ನು ಬಯಸಿರುವುದರಿಂದ ಅವನ ಇಷ್ಟವನ್ನು ಹಾಗೆಯೇ ಪೂರೈಸುವುದು ಯುಕ್ತವೆಂದು ಕಂಡಿತು. ಮಾಡಿದ್ದ ಯಾವತ್ತೂ ಅಪರಾಧಗಳನ್ನು ಒಪ್ಪಿಕೊಂಡು ಅದಕ್ಕಾಗಿ ಪಶ್ಚಾತ್ತಾಪಪಟ್ಟು ಅಪವಿತ್ರವಾದ ತನ್ನ ದೇಹವನ್ನು ನೀಗುವುದಕ್ಕಾಗಿ ವಿರೋಚಿತವಾದ ಮರಣವನ್ನೇ ಬಯಸಿದ್ದ ರಾವಣನು ಸಂಹರಿಸಲ್ಪಡಬೇಕಾದುದು ಅವನ ಇಷ್ಟದಂತೆಯೇ ಆಗಿದ್ದಿತು. ಜೀವವಿದ್ದು ಸೀತೆಯನ್ನು ಒಪ್ಪಿಸಲಾರೆ ಎಂದು ಆಡಿದ್ದ ಮಾತುಗಳು ಅವನ ಛಲದ ಪ್ರತೀಕವಾಗಿತ್ತು. ಅಂತರಂಗದಲ್ಲಿ ಆತ್ಮನಿವೇದನ ಬುದ್ಧಿಯು, ಬಹಿರಂಗದಲ್ಲಿ ವಿರೋಚಿತವಾದ ಛಲ ಬಲಗಳ ಸಾಧನೆಯು ಒಂದೊಂದೊಂದು ಹೊಂದಿ ದಶಮುಖನು ವೀರ ಮರಣವನ್ನೇ ಬಯಸಿದ್ದನು. ಆದುದರಿಂದ ಅವನಿಗೆ ಅದನ್ನೇ ಕರುಣಿಸಲು ಶ್ರೀರಾಮನು ಸಿದ್ಧನಾದನು. ಹಾಗೆಯೇ ವಿಭೀಷಣನನ್ನು ಕರೆದು, ಅಪ್ಪ, ನಿನ್ನ ಅಣ್ಣನನ್ನು ನಾನು ಕೊಲ್ಲಬೇಕಾಗಿದೆ. ಆದರೆ ನೀನು ಇಲ್ಲಿ ಚೆನ್ನಾಗಿ ವಿಚಾರ ಮಾಡತಕ್ಕದ್ದಿದೆ. ಶೌರ್ಯದಿಂದಲೋ ಸಾಹಸದಿಂದಲೋ ತಪಸ್ಸಿನಿಂದಲೋ ಬೇಕಾದುದನ್ನು ಪಡೆದುಕೊಳ್ಳಬಹುದು. ಆದರೆ ಸೋದರತೆಯನ್ನು ಜನ್ಮದಿಂದಲೇ ಪಡೆಯಬೇಕಾದುದು. ಮಹಾವೀರನಾದ ನಿನ್ನ ಅಣ್ಣನನ್ನು ನಾನು ಕೊಂದರೆ ನನ್ನ ಶರಣನಾದ ನಿನಗೆ ಮತ್ತೆ ಅಣ್ಣನೇ ಇಲ್ಲದಂತಾಗುತ್ತದೆ. ಏನು ಮಾಡಲಿ ಹೇಳು? ನಿನಗಾಗಿ ನಿನ್ನ ಅಣ್ಣನನ್ನು ಉಳಿಸಲೇ, ಅಲ್ಲ ಅವನಿಗಾಗಿ ಅವನನ್ನು ಕೊಲ್ಲಲೇ ಎಂದು ಪ್ರಶ್ನಿಸಿದನು. ವಿಭೀಷಣನು ಕೈಜೋಡಿಸಿಕೊಂಡು, ಶ್ರೀರಾಮ, ಎಲ್ಲವನ್ನೂ ತೊರೆದು ನಿನ್ನ ಆಶ್ರಯವನ್ನು ಬೇಡಿ ಪಡೆದವನು ನಾನು. ನನಗೇಕೆ ಎಲ್ಲಿಲ್ಲದ ವ್ಯಾಮೋಹವು? ಸ್ವಾಮಿ, ನನ್ನನ್ನು ಮತ್ತೊಮ್ಮೆ ಮಾಯೆಗೆ ಸಿಲುಕಿಸಬಾರದು. ಕರ್ಮಕ್ಕೆ ತಕ್ಕ ಫಲವು, ತಪ್ಪಿಗೆ ತಕ್ಕ ಶಿಕ್ಷೆಯು ಧರ್ಮಸಮ್ಮತವಾಗಿ ಹೇಗಾಗಬೇಕೋ ಹಾಗೇ ಆಗಲಿ. ಅದನ್ನೇ ನಾನು ಭಿನ್ನಯಿಸಿಕೊಳ್ಳುವುದಾದರೂ ಏಕೆ? ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ ಎಲ್ಲವೂ ನೀನೇ ಎಂದು ನಂಬಿ ಬಂದಿರುವ ನನಗೆ ನಿನ್ನ ಅನುಗ್ರಹ ಒಂದೇ ಸಾಕು ಎಂದು ಭಿನ್ನಯಿಸಿಕೊಂಡನು. ನಸುನಕ್ಕ ಶ್ರೀರಾಮನು ಮತ್ತೆ ಅಗಸ್ತ್ಯದತ್ತವಾದ ಬ್ರಹ್ಮಾಸ್ತ್ರವನ್ನು ತೆಗೆದು ವಿಧಿಯುಕ್ತವಾಗಿ ಧ್ಯಾನ ಷಡಂಗಾದಿಗಳನ್ನು ಅರ್ಚಿಸಿ ವಸಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯಾದಿ ಗುರುಜನರನ್ನು ಸ್ಮರಿಸಿ ಮಾನಸ ಪೂಜೆಯನ್ನು ಸಲ್ಲಿಸಿದನು. ಹಾಗೆಯೇ ಕೈಯ ಕೋದಂಡವನ್ನು ದಿವ್ಯ ಮಂತ್ರೋಕ್ತವಾಗಿ ಪೂಜಿಸಿದನು. ಅಲ್ಲದೆ ಬ್ರಹ್ಮ, ರುದ್ರಾಗ್ನಿ, ಆದಿತ್ಯರನ್ನು, ಗುಹ, ಗಣಪ, ಶಕ್ತಿ, ಶಾರದೆಯರನ್ನು, ಲಕ್ಷ್ಮೀನಾರಾಯಣರನ್ನು ಧ್ಯಾನ ಮಾಡಿ ಪ್ರಾರ್ಥಿಸಿಕೊಂಡನು. ಮತ್ತೆ ಶ್ರೀರಾಮನು ಬಗ್ಗಿ ಹನುಮಂತನ ಮುಖವನ್ನೊಮ್ಮೆ ದೃಷ್ಟಿಸಿ ತನ್ನ ಕಾರ್ಮುಖವನ್ನು ಜೇಯೊಡೆದನು. ಅಂತೆಯೇ ಆ ಮಹಾಶರವನ್ನು ಹೆದೇರಿಸಿ ದಶಮುಖನನ್ನು ಕುರಿತು, ರಾವಣ ಜಗತ್ತಿನ ಸರ್ವಹಿತ ಧರ್ಮೋದ್ಧಾರದ ಸಲುವಾಗಿ ಇದೋ ಸೃಷ್ಟಿಕರ್ತನ ಮಾರಕ ಶಕ್ತಿಯ ಈ ಮಹಾಮಾರ್ಗಣವು ನಮ್ಮೀ ಕೋದಂಡ ನಿರ್ಮುಕ್ತವಾಗಿ ಈ ನಿಮಿಷದಲ್ಲೇ ನಿನ್ನ ಉದರ ಪ್ರದೇಶವನ್ನು ಹೊಕ್ಕು ನಿನ್ನ ಹಸುವನ್ನು ಹೀರಿ ರಂಜಿಸಲು ಸಿದ್ಧವಾಗಿದೆ. ಕಡಿಯುವ ಕೆಚ್ಚಿದ್ದರೆ ಕಡಿದೇ ಮಡಿ ಎಂದು ನುಡಿದವನೇ ಗುರಿ ಹಿಡಿದನು. ಅಕರ್ಣಾಂತವಾಗಿ ಸೆಳೆದನು. ದಶಗ್ರೀವನು ಪೂರ್ಣೋಲ್ಲಾಸಭರಿತನಾಗಿ ಆ ಮಹಾಬ್ರಹ್ಮಾಸ್ತ್ರವನ್ನು ಕಡಿಯುವ ಕುತೂಹಲದಿಂದ ಕೈಯ ಚಂದ್ರಾಸವನ್ನು ಝಳಪಿಸುತ್ತಾ ಬರುವ ಬಾಣವನ್ನೇ ದಿಟ್ಟಿಸತೊಡಗಿದನು. ಪತಿಯ ಸನ್ನಿಧಿಗೆಂದು ಹೊರಟು ಬಂದಿದ್ದ ಮಹಾರಾಜ್ಞಿ ಮಂಡೋದರಿಯು ಆ ಮಹಾರಣಕಣದಲ್ಲಿ ಮಡಿದು ಬಿದ್ದಿದ್ದ ಹೆಣದ ಬೆಟ್ಟಗಳನ್ನೇ ಹತ್ತಿಳಿದು ಅತ್ಯಂತ ಅವಸರವಸರವಾಗಿ ನಡೆದು ಬರುತ್ತಿದ್ದಳು. ಬಿದ್ದಿದ್ದ ವಿರೂಪಾಕ್ಷನ ಕಳೆಯವರವನ್ನು ಕಂಡ ಆಕೆಯ ಕಣ್ಣಿನಲ್ಲಿ ಒಮ್ಮೆ ನೀರು ಬಂದಿತು. ಆದರೂ ಅದನ್ನು ಗಣಿಸದೆ ತಿರುಗಿ ಆಕೆಯು ಲಂಕೇಶ್ವರನ ಸನ್ನಿಧಿಗೆ ಧಾವಿಸತೊಡಗಿದಳು. ರಕ್ಕಸರು ಚಂದ್ರಾಸವನ್ನು ಝಳಪಿಸುವ ರಾವಣನನ್ನು, ಕಪಿವೀರರು ಬ್ರಹ್ಮಾಸ್ತ್ರವನ್ನೇ ಹಿರಿದು ನಿಂತಿದ್ದ ಶ್ರೀರಾಮನನ್ನು ದಿಟ್ಟಿಸುತ್ತಿದ್ದರಲ್ಲದೆ ಮಹಾರಾಜ್ಞಿಯನ್ನು ಯಾರೊಬ್ಬರೂ ಗಮನಿಸಲಿಲ್ಲ. ರಾವಣರು ಬಿಡುವ ಕಡಿವ ದೃಷ್ಟಿಯಲ್ಲೇ ಮಗ್ನರಾಗಿದ್ದರು. ಎಲ್ಲರ ದೃಷ್ಟಿಯು ರಾವಣರ ಮೇಲಿದ್ದರೆ ಅವರ ದೃಷ್ಟಿಯು ಅವರವರ ಗುರಿಯತ್ತಲೇ ನಟ್ಟಿತ್ತು.
ಒಮ್ಮೆ ಇವನು ಸತ್ತಾದರೂ ಹೋಗಿದ್ದರೆ ಎಂದು ಎಷ್ಟೆಷ್ಟೋ ವರ್ಷಗಳಿಂದ ಇನ್ನೆಷ್ಟೆಷ್ಟೋ ಮಂದಿ ಹಾರೈಸಿ ಪ್ರಾರ್ಥಿಸುತ್ತಿದ್ದಂತೆಯೇ ಅದು ಅವರೆಲ್ಲರ ಅಭಿಷ್ಟವನ್ನು ಪೂರೈಸುವುದಕ್ಕಾಗಿ ಇಷ್ಟು ದೀರ್ಘಾವಧಿಯಿಂದಲಾದರೂ ಕಾರ್ಯಕಾರಣಗಳ ಜತೆಗೊಂಡು ಸನ್ನಿಹಿತವಾಗುತ್ತಿತ್ತೆಂಬಂತೆ ರಾವಣನ ಮರಣಕಾಲವು ತೀರಾ ಸಮೀಪಿಸುತ್ತಿತ್ತು. ಪ್ರತಿ ಕ್ಷಣ ಕ್ಷಣವೂ ದಶಮುಖನ ಆಯುಷ್ಯದ ಕೊನೆಯನ್ನು ತುಂಬಿಕೊಳ್ಳಲು ಅವಸರವಸರವಾಗಿಯೇ ಸರಿಯುತ್ತಿತ್ತು. ಪ್ರಾಣೇಶ್ವರನ ಕೊನೆಗಾಲದಲ್ಲಿ ಅವನ ಬಳಿಯೇ ಇದ್ದು ತೀರಬೇಕೆಂದು ಬರುತ್ತಿದ್ದ ಮಂಡೋದರಿಯು ಚಂದ್ರಹಾಸವನ್ನೆತ್ತಿ ಝಳಪಿಸುತ್ತಾ ಕದನ ಕಲಿಯಂತೆ ರಾರಾಜಿಸುತ್ತಿದ್ದ ತನ್ನ ಮನೋವಲ್ಲಭನಲ್ಲಿಗೆ ಅಭಿಮುಖಳಾಗಿ ಅತ್ಯಂತ ವೇಗದಿಂದ ಓಡಿ ಓಡಿ ಬರುತ್ತಿದ್ದಳು. ಬ್ರಹ್ಮಾಸ್ತ್ರವನ್ನೇ ಹೇರಿಕೊಂಡು ನಿಂತಿದ್ದ ಶ್ರೀರಾಮನ ದಿವ್ಯ ಚಾಪವು ಅವನ ಎಡಬಲ ಕೈಗಳ ಸೆಳೆತಕ್ಕೆ ಸಿಕ್ಕಿ ಚಕ್ರಾಕಾರವಾಗಿ ಹೊಂದಿ ಸಾಧ್ವಿಯಾದ ಮಂಡೋದರಿಗಾಗಿಯೇ ಕ್ಷಣಕಾಲ ಸ್ತಬ್ಧವಾಗಿದ್ದ ಕಾಲಚಕ್ರದಂತೆ ರಾರಾಜಿಸುತ್ತಿತ್ತು. ಅದೇ ಕೊನೆಯ ನಿಮಿಷವೆಂಬಾಗ ಶ್ರೀರಾಮನ ಚಾಪ ಟಂಕಾರವು ಮರೆದು ಮೆರೆಯುತ್ತಿದ್ದಂತೆಯೇ ಲಂಕೇಶ್ವರನ ಆಯುಃ ಪರಿಮಿತಿಯು ಇತಿಯನ್ನೇ ಕಾಣಿಸಲು ದಿವ್ಯ ಕೋದಂಡ ನಿರ್ಮುಕ್ತವಾಗಿ ಆ ಮಹಾಬ್ರಹ್ಮಾಸ್ತ್ರವು ಸರಿಯಿತು. ಅದು ಹಾರಿತು. ನೀರನ್ನೇ ಹೊತ್ತು ಗಾಳಿಯಲ್ಲಿ ತೇಲಿಸಿ ಒಂದನ್ನೊಂದು ತಾಗಿ ಕಿಚ್ಚನ್ನೇ ಹುಟ್ಟಿಸಿ ಗರ್ಜಿಸುತ್ತಿರುವ ಮೇಘಸ್ತೋಮದ ಆ ವೈವಿಧ್ಯವೇ ಒಂದಾಗಿ ಹೊಂದಿ ನಾಲ್ಕಾಗಿ ಹರಡಿ ಮಿತವಾದುದೇ ಅತಿಯಾಗಿ ಹಬ್ಬಿ ಕೋಲಾಹಲವನ್ನೆಬ್ಬಿಸುವಂತೆ ಆ ಸೃಷ್ಟಿಕರ್ತನ ರುದ್ರಶಕ್ತಿಯು ರಾಮಬಾಣದ ತುದಿಯನ್ನೇರಿ ಹರಿಯಿತು. ರಾವಣನತ್ತ ಹಾರಿತು. ಬರಸಿಡಿಲು ಬಂದೆರಗಲೆಂದು ಬಿರುಸಾಗಿಯೇ ಬರುವಂತೆ ಬರುವ ಮಹಾಬ್ರಹ್ಮಾಸ್ತ್ರವನ್ನು ಬಳಿ ಸೇರಿ ಬರುವ ಮೊದಲೇ ಕಡಿದು ಕೃತಾರ್ಥನಾಗುವ ಕೊನೆಯ ಹಿರಿಯಾಸೆಯಿಂದ ದಶಕಂದರನು ರುದ್ರದತ್ತವಾದ ತನ್ನ ಚಂದ್ರಾಸವನ್ನೆತ್ತಿ ಬೀಸಿ ಅತ್ತ ಗುರಿ ಇಟ್ಟೆಸೆದು ಕೈಬಿಟ್ಟನು. ಒಂದಕ್ಕೊಂದು ಅಭಿಮುಖವಾಗಿಯೇ ಬಿರುಸಾಗಿ ಬರುವ ಬ್ರಹ್ಮಾಸ್ತ್ರ ಚಂದ್ರಾಸಗಳಂತೆಯೇ ಪತಿಪಾದದೆಡೆಗಾಗಿ ಬರುವ ಮಂಡೋದರಿಯು ರಭಸದಿಂದೋಡಿ ಬರುತ್ತಿದ್ದಳು. ನಿಮಿಷ ಮಾತ್ರದಲ್ಲೇ ಸಿಡಿಲೆದ್ದು ಬಡಿದು ಗಿರಿಯುರುಳಿ ಬಿದ್ದರೆ ಆ ಹತಿಯಿಂದ ಅಲ್ಲೇ ಧಾತ್ರಿ ಸೀಳಾಗಿ ಕುಸಿಯಿತೆಂಬಂತೆ ಚಿಟಿಲ್ ಠಣ್ ಠಣ್ ಎಂಬ ಸದ್ದಿನೊಂದಿಗೆ ದೊಪ್ ದೊಪ್ ಎಂಬ ಗದ್ದಲವು ಕೇಳಿಸಿತು. ಆ ಮಹಾರಾಮ ಶರದ ಅಧೋಭಾಗಕ್ಕೆ ರಾವಣನ ಚಂದ್ರಾಸವು ತಾಗಲು ಅವು ಒಂದೊಂದೊಂದು ತುಂಡಾಗಿ ಖಂಡಿಸಿದವು. ಆದರೆ ತುಂಡಾದ ಶರದ ತುದಿಯು ರಾವಣನ ಉದರ ಪ್ರದೇಶವನ್ನು ಹೊಕ್ಕು ಅವನನ್ನು ಕೆಡಹುವಷ್ಟರಲ್ಲೇ ಖಂಡಿಸಲ್ಪಟ್ಟ ಚಂದ್ರಾಸದ ತುದಿಯು ಮಂಡೋದರಿಯ ನೆತ್ತಿಯಲ್ಲಿಳಿದು ತಲೆಯನ್ನೊಡೆದರೆ ಬ್ರಹ್ಮಾಸ್ತ್ರದ ಮೂಲವು ಅವಳ ಬೆನ್ನೇರಿ ದೂಡಿಯೇ ಪತಿಪಾದದೆಡೆಯಲ್ಲಿ ಕೆಡವಿತು. ಎಲ್ಲರೂ ಹಾ ಹಾ ಎಂದು ಬೊಬ್ಬಿಟ್ಟರು. ಶ್ರೀರಾಮನು ತಕ್ಷಣವೇ ಕೆಳಗಿಳಿದು ಓಡಿ ನೋಡಿದನು. ನೋಡುವುದೇನು? ಮೇಲ್ಮುಖವಾಗಿ ದಶಮುಖನು ಉತ್ಕ್ರಮಣಾವಸ್ಥೆಯಲ್ಲಿ ಬಿದ್ದಿದ್ದನು. ಬಾಯಿ ತುಂಬ ರಕ್ತವೇ ಉಕ್ಕಿ ಹರಿಯುತ್ತಿತ್ತು. ತಲೆಯೊಡೆದು ಮೈಯೆಲ್ಲವೂ ರಕ್ತಸಿಕ್ತವಾಗಿದ್ದರು. ಸಾಧ್ವಿಯಾದ ಮಹಾರಾಜ್ಞಿ ಮಂಡೋದರಿಯು ತನ್ನ ಪತಿದೇವನ ಪಾದಗಳ ಮೇಲೆಯೇ ನೊಸಲನ್ನು ಚಾಚಿ ಬಿದ್ದಿದ್ದಳು. ಶ್ರೀರಾಮನು ಅಲ್ಲೇ ಕುಸಿದು ಕುಳಿತು ಬಿಟ್ಟನು. ರಾವಣನು ಮಂಡೋದರಿಯು ಒಮ್ಮೆ ಕಣ್ಣರಳಿಸಿ ಶ್ರೀರಾಮನನ್ನು ನೋಡಿದರು. ಅಷ್ಟರಲ್ಲಿ ಹನುಮಂತನು ತಂದುಕೊಟ್ಟ ನೀರನ್ನು ಶ್ರೀರಾಮನು ಅವರಿಬ್ಬರ ಬಾಯಿಗೂ ತಟಕಾಗಿ ಎರೆದು ತನ್ನ ಕಣ್ಣೊರೆಸಿಕೊಂಡನು. ಮೊದಲ ಬಾರಿಯೇ ಆದರೂ ತಮ್ಮ ಕೊನೆಗಾಲದಲ್ಲಿ ಶ್ರೀರಾಮನ ಕೈಯಿಂದಲೇ ನೀರನ್ನೀಂಟಿದ ಆ ರಾವಣ ಮಂಡೋದರಿಯರಿಬ್ಬರೂ ಒಮ್ಮೆಲೆ ಆ ಶ್ರೀರಾಮನನ್ನೊಮ್ಮೆ ಕಣ್ತುಂಬ ನೋಡಿ ಸಾವಿನ ಸಂಕಟದಲ್ಲಿ ನವೆಯುತ್ತಿದ್ದರು. ಯಾವುದೋ ಪೂರ್ಣ ತೃಪ್ತಿಯ ಮಂದಾಸವನ್ನೇ ಮುಖದಲ್ಲಿ ತಿಳಿದು ಹಾಗೆಯೇ ಶಕ್ತಿ ಮೀರಿದ ಕ್ಷೀಣ ಸ್ವರದಲ್ಲಿ ರಾಮ ರಾಮ ಎಂದು ನಿಧಾನವಾಗಿ ನುಡಿಯುತ್ತಲೇ ನುಡಿದು ಕಣ್ಮುಚ್ಚಿದರು. ದಾನವ ಸಾಮ್ರಾಜ್ಯದ ಮಹಾರಾಜರಾಜ್ಞಿಯರು ಮುಕ್ತಿ ಸಾಮ್ರಾಜ್ಯದ ರಾಜರಾಣಿಯರಾಗಿಯೇ ಎದ್ದು ನಡೆದಂತೆ ಆ ಜೀವಾತ್ಮಗಳು ಎಣೆವೆಕ್ಕಿಗಳನ್ನು ಹೋಲಿಯೇ ತೇಲಿದವು. ಶ್ರೀರಾಮನು ಮಂಡೋದರಿಯ ಮರಣಕ್ಕೆ ತನ್ನ ಬಾಣವು ಒಂದು ಕಾರಣವಾಗಿ ಪರಿಣಮಿಸತಲ್ಲ ಎಂದು ಮರುಗಿದನು. ಹಾಗೆಯೇ ಆ ಸತಿಪತಿಯರು ಒಗ್ಗಟ್ಟಾಗಿಯೇ ಪ್ರಾಣ ಬಿಟ್ಟರಲ್ಲ, ಆ ಮಹಾಯೋಗವೇ ಮುಖ್ಯವಾದುದು ಎಂದು ನೊಂದಲ್ಲಿಯೂ ಒಂದು ಸಮಾಧಾನವನ್ನು ಕಂಡನು. ರಾವಣನ ಸಂಹಾರದಿಂದ ಪರಮ ಸಂತೋಷವನ್ನು ತಳೆಯಬೇಕಾಗಿದ್ದ ಕಪಿವೀರರು ಜತೆಯಲ್ಲಿಯೇ ಮಂಡೋದರಿಯು ಮೃತಪಟ್ಟುದನ್ನೆಣಿಸಿಕೊಂಡು ಬಹುವಾಗಿ ನೊಂದು ಹೋದರು. ಎಷ್ಟು ತಡೆದುಕೊಂಡರೂ ಸಾಧ್ಯವಾಗದೆ ವಿಭೀಷಣನು ಮಾತ್ರ ದೂರ ನಿಂತು ಗೋಳೋ ಎಂದು ಅಳುತ್ತಿದ್ದನು. ಶ್ರೀರಾಮನು ಅವನ ಸಮೀಪಕ್ಕೆ ನಡೆದು ಮೈದಡವಿ ಬಹುವಿಧವಾದ ಸಮಾಧಾನವನ್ನು ಹೇಳಿ ಸಾಂತ್ವನಗೊಳಿಸಿದನು.
ಅಂತೆಯೇ ವಿಭೀಷಣನಲ್ಲಿ ರಾವಣ ಮಂಡೋದರಿಯರ ಕಳೆಯವರವನ್ನು ಒಂದೇ ಚಿತೆಯಲ್ಲಿಟ್ಟು ಸಂಸ್ಕಾರ ಮಾಡುವಂತೆ ಸೂಚಿಸಿದನು. ಅಲ್ಲದೆ ಗತಿಸಿ ಹೋದವನ ಎಲ್ಲ ಬಂಧುಗಳಿಗೂ ವಿಧಿಯುಕ್ತವಾಗಿ ಕರ್ಮಗಳನ್ನು ಮಾಡಿಸುವಂತೆ ನೇಮಿಸಿದನು. ಅಷ್ಟು ಮಾಡಿ ಶ್ರೀರಾಮನು ರಣಕಣವನ್ನೆಲ್ಲ ಒಮ್ಮೆ ದಿಟ್ಟಿಸಿ ನಿಟ್ಟುಸಿರನ್ನು ಬಿಟ್ಟು ತಮ್ಮನನ್ನು ತನ್ನ ಕಪಿವೀರರನ್ನು ಕರೆದುಕೊಂಡು ಸುವೇಲಾದ್ರಿಯಲ್ಲಿದ್ದ ತನ್ನ ಶಿಬಿರದ ಕಡೆಗಾಗಿ ನಡೆದನು. ಅಷ್ಟರಲ್ಲಿ ಅಸ್ತಮನವೂ ಆಯಿತು. ವಿ ಎನ್ ಭಾಗವತ್ ಬರ್ಮಳ್ಳಿ.